ಬೈಕ್ ಓಡಾಡಕ್ಕೆ ಆಗೋದಿಲ್ಲ, ಕಾರ್ ಹೋಗೋಕೆ ಆಗೋದಿಲ್ಲ. ಕಾಮಗಾರಿಯಾಗಿ 4 ವರ್ಷ ಆದ್ರೂ ಇದುವರೆಗೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅಂಡರ್ ಪಾಸ್ ಮಾಡಿದ ಮೇಲೆ ಪ್ರಾಬ್ಲಮ್ ಡಬಲ್ ಆಗಿದೆ. ಹರ್ಗೆಯಲ್ಲಿ ಈ ಅಂಡರ್ ಪಾಸ್ ಮಾಡಿದ ಮೇಲೆ ಸುತ್ತಲಿನ ಜನರಿಗೆ ತುಂಬಾನೇ ಸಮಸ್ಯೆ ಆಗಿದೆ. 3-4 ಅಡಿ ನೀರು ನಿಂತ್ಕೊಂಡ್ರೆ ಜನರು ಹೇಗೆ ಓಡಾಡಕ್ಕೆ ಸಾಧ್ಯ? ಈಗಾಗಲೇ ಸಂಬಂಧಪಟ್ಟವರಿಗೆ ದೂರನ್ನ ನೀಡಲಾಗಿದೆ, ಆದ್ರೆ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಮಾಡ್ತೀವಿ, ಸರಿ ಮಾಡ್ತೀವಿ ಅಂತಾರೆ, ಯಾರು ಸಹ ತಲೆಯನ್ನ ಕೆಡಿಸ್ಕೊಂಡಿಲ್ಲ. ಇದನ್ನ ಎಂಪಿ BY ರಾಘವೇಂದ್ರ ಅವರ ಗಮನಕ್ಕೆ ತರಬೇಕೆಂದು ನಿರ್ಧರಿಸಿದ್ದೇವೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಇಲ್ಲಿ ಹೊಂಡ ನೀರು ನಿಂತಿದೆ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ ನೋಡಿ, ಈಗ ಇಲ್ಲಿ ಕಾಮಗಾರಿ ಹೊಸ್ದಾಗಿ ಮಾಡಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟವ್ರು ಮಾಡಿರೋದು ಇದು ಅವ್ಯವಸ್ಥೆ ಆಗರಾಗೋಗಿದೆ. ಇಲ್ಲಿ ನೋಡಿ, 2 ವೀಲರ್ ಬೈಕ್ಗಳು ಯಾವುದು ಓಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 100 ಎಕರೆ ಜಮೀನುಗಳಿದೆ. ಈ ಕಡೆ ತೋಟ ಗೀಟ ಟ್ರ್ಯಾಕ್ಟರ್ಗಳು ಕಾರ್ಗಳು ಯಾವುದು ಓಡೋಕ್ಕಾಗೋದಿಲ್ಲ. ರೈತರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಯಾವುದ್ರಲ್ಲಿ ವೆಹಿಕಲ್ ಓಡೋಕ್ಕಾಗಲ್ಲ. ನಡ್ಕೊಂಡು ಹೋಗ್ಬೇಕು 2-3 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ ಯಾರು ಇಲ್ಲ ತೊಂದರೆ, ಇಷ್ಟೆಲ್ಲ ತೊಂದರೆ ಆಗ್ತದೆ, ಯಾರು ಇದಕ್ಕೆಲ್ಲ ಹೊಣೆ? ನೋಡಿ, ಇದರಲ್ಲಿ ತುಂಬ ನೀರು ನಿಂತ್ಕೊಳ್ಳೋದ್ರಿಂದ 2 ವೀಲರ್ಗಳೇನಾರ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಇದು ನೋಡಿ 4 ವರ್ಷದಿಂದ ಈಗ ಕಾಮಗಾರಿಯಾಗಿ 4 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಅವತ್ತಿಂದಲೂ ಇದೇ ಪ್ರಾಬ್ಲಮ್ ಇದೆ. ನಾವು 2-3 ಸರಿ ನಾವು ಇದು ಕಂಪ್ಲೇಂಟ್ ಮಾಡಿದ್ರು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಬರ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ನಾವೇನರೆ ಬೇರೆ ಏನಾರ ಉಪಯೋಗಿಸಿದ್ರೆ, ದಾರಿ ಏನಾರ ಉಪಯೋಗಿಸಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತೀವಿ, ನೀವೇನು ಮಾಡೋಂಗಿಲ್ಲ, ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಬಿಟ್ಟರೆ ಅವ್ರು ಯಾವುದೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಇದುವರೆಗೂ. ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು. ನೀವು ಒಂದು ಸ್ವಲ್ಪ ಪ್ರಚಾರ ಮಾಡಿಬಿಟ್ಟು ಇದನ್ನು ನಿಮ್ಮಿಂದನೂ ಅನುಕೂಲ ಆಗ್ಬೋದು ನಮಗೆ ಅಂತ ನಾವೊಂದು ತಿಳ್ಕೊಂಡಿದ್ದೀವಿ. ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಡೌನ್ ಇದೆ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 300 ಅಡಿ ಇದೆ ಅಲ್ಲಿಂದ. ಮಳೆಗಾಲದ ಬಂದು ನೀರೆಲ್ಲ ಡೌನ್ ಈ ಕಡೆ ಇದೆ, ಸೀಪೇಜ್ ನೀರು. ಮತ್ತು 2 ಕಡೆ ಗೋಡೆಯಿಂದ ಸೀಪೇಜ್ ನೀರು ಬರುತ್ತೆ. ಮತ್ತು ಅಲ್ಲಿಂದನೂ ಬರುತ್ತೆ ಹೆಚ್ಚು 300 ಅಡಿ ದೂರಿಂದ. ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟಾಕ್ ಆಗುತ್ತೆ, ಜಾಮ್ ಆಗುತ್ತೆ. ಅಲ್ಲೊಂದು ಹೋಲ್ ಕೊಟ್ಟಿದ್ದಾರೆ ನೋಡಿ, ಪೈಪ್. ಅದರಲ್ಲಿ ನೀರು ಪಾಸ್ ಆಗಬೇಕು. ಆ್ಯಕ್ಚುಲಿ ಅವ್ರು ಬೇಜವಾಬ್ದಾರಿ ವರ್ಕಿಂದ ಅಲ್ಲಿ ವರ್ಕ್ ಸರಿಯಾಗಿಲ್ಲ. ಅದು ನೀರಲ್ಲಿ ಜಾಮ್ ಆಗುತ್ತೆ, ಯಾವುದೇ ವೆಹಿಕಲ್ಗಳು ಪಾಸಕ್ಕಾಗೋದಿಲ್ಲ. ನಮಸ್ಕಾರ, ನಾವು ಹರಿಗೆ ಗ್ರಾಮಸ್ಥರು. ಇಲ್ಲಿ ನಾವು ಮುಂಚೆ ತೋಟ ಓಡಾಡಬೇಕು. ಇಲ್ಲಿ ನಮ್ಮ ಗ್ರಾಮ ಇಲ್ಲಿದೆ, ನಮ್ಮ ತೋಟ ರೈಲ್ವೆ ಟ್ರ್ಯಾಕಿಂದ ಆ ಕಡೆ ಭಾಗದಲ್ಲಿದೆ. ಆದರೆ ಮುಂಚೆ 4 ವರ್ಷದ ಕೆಳಗೆ ಹೆಂಗಿತ್ತು ಅಂದರೆ, ಅಲ್ಲಿ ರೈಲ್ವೆ ಗೇಟ್ ಮಾಡಿದ್ರು. ಗೇಟ್ ಕಡೆಯಿಂದ ಹೋಗ್ತಿದ್ವಿ. ಫಸ್ಟಿಗೆ ಗೇಟಿಗೆ ಅಲ್ಲಿ ಯಾರೂ ಚಾಲನೆ ಮಾಡೋರು ಇರಲಿಲ್ಲ, ಗೇಟು ಇರಲಿಲ್ಲ, ಹಾಗೆ ಓಡಾಡ್ತಿದ್ವಿ. ಟ್ರ್ಯಾಕ್ ಬಂದಾಗ ಇದಿರಲಿಲ್ಲ. ಆಮೇಲೆ ಒಂದು ರೈಲ್ವೆ ಆಪ್ರೇಟ್ ಮಾಡೋರಿಗೆ ಒಂದು ಮನೆ ಕೊಟ್ಟು ಅವರಿಗೆ ಗೇಟು ಮೇಲೆ ಕೆಳಗೆ ಮಾಡೋಕ್ಕೆ ಹೇಳ್ತಿದ್ರು. ಅದು ತೊಂದರೆ ಇರಲಿಲ್ಲ. ದಿನಕ್ಕೊಂದು 5-6 ಟ್ರೈನ್ ಹೊರಡುತ್ತೆ, ಒಂದು ಅರ್ಧ ಗಂಟೆ ಕಾಯಬೇಕಾಗುತ್ತೆ ಅಷ್ಟೇ. ಅದೊಂದು ಸಮಸ್ಯೆ ಇದ್ದಿದ್ದು. ಈಗ ರೈಲ್ವೆ ಅವರು ನಮ್ಮ ಸುರಕ್ಷತೆಗೆ ನಮಗೋಸ್ಕರ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಅಂತ ಮಾಡಿದ್ರು 4 ವರ್ಷ ಹಿಂದೆ. ಮಾಡಿರೋದು ತಪ್ಪಲ್ಲ, ಆದರೆ ಮಾಡಿದ್ದು ಎಷ್ಟು ಕರೆಕ್ಟಾಗಿ ಮಾಡ್ತಾರೋ ಅದು ಮುಂಚೆಗಿಂತ ಇನ್ನೂ ಪ್ರಾಬ್ಲಮ್ ಆಗಬಾರ್ದು. ಇವಾಗ ಇದು ನಮ್ಮ ಹರಿಗೆ ಇಲ್ಲಿದ್ದು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕಳಪೆ ಗ್ರಾಮಗಳಿಗೆ ಆಗ್ತಿದೆ, ಎಲ್ಲರದ್ದು ಎಕ್ಸಾಂಪಲ್ ಇದು ಒಂಥರ. ಈಗ ನೋಡಿ, ಅದು ಮಾಡಿದ್ದಾರೆ. ಇಲ್ಲಿ ಮೇಗಡೆ ಫಸ್ಟು ನೆಟ್ಟು ಕ್ಲೀನಿಂಗ್ ಮಾಡಿಲ್ಲ. ಆಮೇಲೆ ಸೀಪೇಜ್ ವಾಟರ್ ಹೋಗ್ಬಿಟ್ಟಿದ್ದಾರೆ. ಆದರೆ ಸೀಪೇಜ್ ವಾಟರ್ ಕರೆಕ್ಟಾಗಿ ಅಲ್ಲೆಲ್ಲ ಹೋಗ್ತಿಲ್ಲ. ಆ ಸೀಪೇಜ್ ವಾಟರ್ ಡ್ರೈನ್ ಆಗ ಕರೆಕ್ಟಾಗಿ ಜಾಗ ಕೊಟ್ಟಿದ್ರೆ ತೊಂದರೆ ಆಗ್ತಿರ್ಲಿಲ್ಲ. ಮಳೆಗಾಲ ಮಾತ್ರ ಅಲ್ಲ, ಬೇಸಿಗೆಗಾಲದಲ್ಲೂ ಅಷ್ಟೇ. ಸೀಪೇಜ್ ನೀರು ಇದು ತಗ್ಗಿನ ಪ್ರದೇಶ ಅಲ್ಲ, ಊರಿಂದ ನೀರು ಈ ಕಡೆ ಎಲ್ಲ ನೀರು ಇಲ್ಲಿ ಬಂದೇ ಬರುತ್ತೆ. ಮನೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡಿದ್ದೀವಿ 2 ಸಲ. ಅವ್ರು ಅರ್ಜಿ ಬಡ್ಸ್ಕೊಂಡಿದ್ದಾರೆ. ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ತಿರೋಷ್ಟು ಇನ್ನೂ ಏನೂ ಮಾಡಿಲ್ಲ. ಶಾಸಕರಿಗೆ ಇನ್ನೂ ಹೇಳಿಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ವಿ. ಮೇಡಮ್, ನಾವು ಹರಿಗೆ ಗ್ರಾಮಸ್ಥರು. ನಮ್ಮ ಜಮೀನುಗಳೆಲ್ಲ ಇರೋದು, ತೋಟ ಜಮೀನೆಲ್ಲ ಇರೋದು ಇಲ್ಲಿಂದನೇ ಮುಂದಕ್ಕೆ. ನಾವು ಈ ರೈಲ್ವೆ ಟ್ರ್ಯಾಕನ್ನು ಕ್ರಾಸ್ ಮಾಡೇ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಅಂಡರ್ ಪಾಸ್ ಅಂತ ಒಂದು ಮಾಡಿದ್ರು. 4 ವರ್ಷದಿಂದ ಅಂಡರ್ ಪಾಸ್ ಅಂತ ಮಾಡಿದ್ರು ಕೂಡ ಅದರಿಂದ ನಮಗೆ ಅನುಕೂಲ ಆಗಿಲ್ಲ. ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ ಮೇಡಮ್, ನೀರು ನಿಂತಿರುತ್ತೆ. ಈಗ ಒಂದು 3 ಅಡಿ ನೀರಿದೆ ಈಗ ಪ್ರೆಸೆಂಟು. ಅದೇ ಮಳೆಗಾಲದಲ್ಲಿ 4-4.5 ಅಡಿ ನೀರಿರುತ್ತೆ, ಮುಂದೆ ಪಾಸ್ ಆಗ್ತಾಯಿಲ್ಲ. ನಾವು ಓಡಾಡೋದೇ ಕಷ್ಟ ಆಗಿದೆ. ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ವಿ. ಅವರೊಂದು 2 ಸರಿ ಬಂದರು, ವಿಸಿಟ್ ಮಾಡಿದ್ರು. ಬಂದು ನಮಗೆ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಏನೂ ಮಾಡಿಲ್ಲ ಮೇಡಮ್. ಮೊದಲು ಹಾಗೆ ರೋಡ್ ಇತ್ತು ಮೇಡಮ್, ಹಾಗೆ ಕ್ರಾಸ್ ಮಾಡೋಂಗಿತ್ತು. ಅಲ್ಲೊಂದು ಗೇಟ್ ಮಾಡಿದರು. ಗೇಟ್ ಒಬ್ಬ ವಾಚ್ಮನ್ ಇರ್ತಾಯಿದ್ದ, ಅಲ್ಲಿ ನೋಡಿಬಿಟ್ಟು ಗೇಟ್ ಟ್ರೈನ್ ಬಂದಾಗ ಕ್ಲೋಸ್ ಮಾಡ್ತಾಯಿದ್ದ, ಹೋಗೋದ ಮೇಲೆ ಬಿಡ್ತಾಯಿದ್ರು. ಓಡಾಡ್ತಾಯಿದ್ವಿ ನಾವು, ಈ ತೊಂದರೆ ಇರಲಿಲ್ಲ ನಮಗೆ. ಈಗ ನಮಗೆ ಈ ಪ್ರಾಬ್ಲಮ್ ಬಂದಿದೆ ಮೇಡಮ್. ಈಗ ಈಗಲ್ಲ, ಮತ್ತು 4 ವರ್ಷದಿಂದ ಪ್ರಾಬ್ಲಮ್ಮೇ, ಬಟ್ ಈಗ ಜಾಸ್ತಿ ಆಗಿದೆ. ಫೋನ್ ಮಾಡಿ ಹೇಳಿದ್ದೀವಿ ಅಷ್ಟೇ. ಬಂದರು ಅವ್ರು ಇಂಜಿನಿಯರ್ ಬರ್ತಾರೆ, ಹೌದು ಮಾಡ್ತೀವಿ ಅಂತಾರೆ, ಮಾಡ್ತಾಯಿಲ್ಲ.
ಇಲ್ಲ, ಜನಪ್ರತಿನಿಧಿಗಳಿಗೆ ಯಾರಿಗೂ ನಾವು ತಿಳಿಸಿಲ್ಲ. ಯಾರ ಗಮನಕ್ಕೂ ತಂದಿಲ್ವಾ ನೀವು? ಫೋನ್ ಮಾಡಿ ಹೇಳಿದ್ದೀವಿ ಅಷ್ಟೇ. ಬಂದರು, ಅವ್ರ ಇಂಜಿನಿಯರ್ ಬರ್ತಾರೆ, ಹೌದು ಮಾಡ್ತೀವಿ ಅಂತಾರೆ, ಮಾಡ್ತಾ ಇಲ್ಲ. 4 ವರ್ಷದಿಂದ ಇಲ್ಲ, ಜನಪ್ರತಿನಿಧಿಗಳಿಗೆ ಯಾರಿಗೂ ನಾವು ತಿಳಿಸಿಲ್ಲ. ತಿಳಿಸಿಲ್ಲ.